Hi, hello everyone. Welcome back to my channel, Smita's Life Journey. ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ರೂ ನಮ್ಮೂರಲ್ಲಿರೋ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಮಿತಾ, ನಮ್ಮೂರು ಅಂದ್ರೆ ಸಾಕ? ಆ ಊರ್ ಬಗ್ಗೆ ಸ್ವಲ್ಪ ಏನಾದ್ರು ಡೀಟೇಲ್ಸ್ ಕೊಡು. ನಮ್ಮೂರ ಹೆಸರು ಬಂದು ಏಳಿಗೆಹಳ್ಳಿ ಅಂತ. ಇದಿರೋದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಲ್ಲಿ. ಈ ಊರು ನಮ್ಮ ತಂದೆಯವರು ಹುಟ್ಟು ಬೆಳೆದಿದ್ದೂರು. ಇವಾಗ ಅಟ್ ಪ್ರೆಸೆಂಟ್ ಅಲ್ಲಿರೋದು ನಮ್ಮ ಚಿಕ್ಕಪ್ಪ, ನಮ್ಮ ಆಂಟಿ, ನನ್ನ ತಮ್ಮಂದಿರು. ಈ ಊರಲ್ಲಿ ನಮ್ ಚಿಕ್ಕ ಮಾವರು ಅಂದ್ರೆ ಸ್ಮಿತಾ ಅವ್ರ ಚಿಕ್ಕಪ್ಪಂದೆ ಒಂದ್ ದೇವಸ್ಥಾನ ಕೂಡ ಇದೆ. ಈ ದೇವಸ್ಥಾನದಲ್ಲಿ ನಮ್ ಚಿಕ್ಕಪ್ಪವರು ಪೂಜೆ ಮಾಡ್ಕೊಂತ ಬಂದಿರೋ ದೇವರ ಹೆಸರು ಬಂದು ಮುನೇಶ್ವರ ಸ್ವಾಮಿ. ಪ್ರತಿ ವರ್ಷ ಇಲ್ಲಿ ಶಿವರಾತ್ರಿ ಹಬ್ಬದ ಜಾತ್ರೆ ತುಂಬಾನೇ ಜೋರಾಗಿ ನಡೆಯುತ್ತೆ. ಈ ಸತಿ ಶಿವರಾತ್ರಿ ಹಬ್ಬಕ್ಕೆ ನಮ್ಮೂರಲ್ಲಿ ಜಾತ್ರೆ ಹೇಗಿರುತ್ತೆ ಅಂತ ನಾನ್ ನಿಮ್ಗೆಲ್ಲ ತೋರಿಸ್ತೀನಿ. ಆದ್ರೆ ಇವಾಗ ನಾವು ಸದ್ಯಕ್ಕೆ ಊರಿಗೆ ಹೋಗ್ತಾ ಇರೋದು ಹೊಂಬಾಳೆ ಪೂಜೆಗೆ. ಮೊದ್ಲು ನಾವು ಊರಿಗೆ ರೀಚ್ ಆಗಿದ ತಕ್ಷಣ ಟಿಫನ್ ಮಾಡ್ಕೊಂಡ್ವಿ. ಪೂಜೆಗೆ ಇನ್ನೊಂದ್ ಸ್ವಲ್ಪ ಹೂ ಬೇಕಿತ್ತು ಅಂತ ಆನಂದು, ನನ್ನ ತಂಗಿಯವ್ರ ಹಸ್ಬೆಂಡು, ನನ್ನ ತಮ್ಮಂದಿರೆಲ್ಲ ಹೋಗಿ ಮಾಗಡಿಲಿ ಹೂ ತಗೊಂಡ್ಬಂದ್ರು. ನಾನ್ ಹೂವ ತಗೊಂಡ್ ಬರೋ ಅಷ್ಟರಲ್ಲಿ ಎಲ್ರು ಕೂಡ ದೇವಸ್ಥಾನಕ್ಕೆ ಹೋಗಿದ್ರು. ನೀವೀಗ ಏನ್ ನೋಡ್ತಾ ಇದ್ದೀರಾ, ಇದು ಊರಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ, ಜೊತೆಗೆ ಗ್ರಾಮ ದೇವತೆ ಆದ ಮಾರಮ್ಮ ದೇವಸ್ಥಾನ ಕೂಡ. ಹೀಗೆ ಫ್ಯಾಮಿಲಿ ಎಲ್ರು ಕೂಡ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ತೋಟದ ಹತ್ರ ಹೋದ್ವಿ. ಹೋಗಿದ ತಕ್ಷಣ ಅಲ್ಲೇ ಇದ್ದ ನಮ್ ಚಿಕ್ಕಪ್ಪನ್ ಮಾತಾಡ್ಸ್ಕೊಂಡು ಎಲ್ರು ಕೂಡ ಹೊಂಬಾಳೆ ಪೂಜೆ ಮಾಡೋ ಜಾಗಕ್ಕೆ ಹೋದ್ವಿ. ನಮ್ಮ ಅತ್ತೆ ಮಾವ ಎಲ್ರು ಕೂಡ ಹಿಂದಿನ ದಿವಸನೇ ಊರಿಗೆ ಹೋಗಿದ್ರಿಂದ ಬೆಳಗ್ಗೆನೆ ತೋಟಕ್ಕೆ ಹೋಗಿ ಪೂಜೆಗೆ ಏನೇನ್ ಬೇಕೋ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ರು. ಎಲ್ರು ಸೇರಿ ಬೇಗ ರೆಡಿ ಮಾಡಿದ್ರಿಂದ ತುಂಬಾ ಬೇಗನೆ ಪೂಜೆ ಶುರುವಾಯ್ತು. ಮೊದ್ಲಿಗೆ ನಾವಿಲ್ಲಿ ಬರೋ ಏಪ್ರಿಲ್ ಅಲ್ಲಿ ನನ್ನ ತಮ್ಮನ್ ಮದ್ವೆ ಇರೋದ್ರಿಂದ ಅವನ್ ಕೈಲೇ ಹೊಂಬಾಳೆನ ಸುಲಿಸಿದ್ವಿ. ಆಮೇಲೆ ಮನೆಯವರೆಲ್ಲರೂ ಕೂಡ ಒಬ್ಬೊಬ್ರೆ ಪೂಜೆ ಮಾಡಿದ್ರು. ನಮ್ ಡ್ಯಾಡಿ ಫಸ್ಟು ದೇವ್ರ ಮೂಲೆಯಲ್ಲಿ ನೆಟ್ಟಿರೋ ಮೊದಲನೇ ಸಸಿಗೆ ಪೂಜೆ ಮಾಡ್ಬಿಟ್ಟು ಬಂದ್ರು. ಅದಾದ್ಮೇಲೆ ನಮ್ಮ ಮಮ್ಮಿ, ನಮ್ಮ ಆಂಟಿ ಮತ್ತೆ ನಮ್ ಡ್ಯಾಡಿ, ಚಿಕ್ಕಪ್ಪ ಎಲ್ರೂ ಕೂಡ ಜೊತೆಲಿ ಪೂಜೆ ಮಾಡಿದ್ರು.
ಪೂಜೆ ಎಲ್ಲ ಆದ್ಮೇಲೆ ಎಲ್ರು ಕೇಳಿದ್ರು ಅಂತ ನಮ್ ಖುಷಿ ಒಂದು ದೇವಿ ಸ್ತೋತ್ರ ಹೇಳಿದ್ರು. ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು, ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಯಾವ ರಾಗದಿ ಯಾವ ಭಾವದಿ ಯಾವ ರಾಗದಿ ಯಾವ ಭಾವದಿ ಹಾಡಿ ಪಾಡಲಿ ನಿನ್ನನು ತಾಯಿ. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಕ್ಯಾಟ್ರಿಂಗ್ ಇಂದ ಊಟ ಕೂಡ ಬಂತು. ಕ್ಯಾಟ್ರಿಂಗ್ ಅವ್ರು ಬಂದು ಅಡಿಗೆ ಬಡಿಸೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಗೆಸ್ಟ್ ಎಲ್ಲ ಕೂಡ ಬಂದ್ರು. ಗೆಸ್ಟ್ ಅಂದ್ರೆ ಹೊರಗಡೆಯವ್ರು ಯಾರು ಅಲ್ಲ, ಎಲ್ರು ನಮ್ ರಿಲೇಟಿವ್ಸೇ. ನಮ್ ದೊಡ್ಡಪ್ಪ ದೊಡ್ಡಮ್ಮ, ನಮ್ಮ ಅತ್ತೆ, ನಮ್ಮ ಮಾವ, ಹಾಗೆ ಊರಲ್ಲಿರೋ ಸ್ವಲ್ಪ ಜನನು ಕೂಡ ಇನ್ವೈಟ್ ಮಾಡಿದ್ವಿ. ಇದೊಂದು ಸಣ್ಣ ಕಾರ್ಯಕ್ರಮ ಆಗಿರೋದ್ರಿಂದ ಅಡಿಗೆ ಏನೋ ನಾವು ಕ್ಯಾಟ್ರಿಂಗ್ ಅವ್ರಿಗೆ ಕೊಟ್ಟಿದ್ವಿ, ಆದ್ರೆ ಬಡಿಸೋ ಕೆಲಸ ನಮ್ದೇ ಆಗಿತ್ತು. ಬಂದಿರೋರ್ ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊಂಡು ಮನೆಯವರೆಲ್ಲ ಸೇರಿ ಪ್ರೀತಿಯಿಂದ ಊಟ ಬಡಿಸಿದ್ವಿ. ಒಂದ್ ಕಡೆ ಊಟದ ಕಾರ್ಯಕ್ರಮ ನಡೀತಾ ಇದ್ರೆ ಇಲ್ಲಿ ನೋಡಿ ನಮ್ ಪುಟಾಣಿಗಳೆಲ್ಲ ಸೇರ್ಕೊಂಡು ಪಟಾಕಿ ಹೊಡಿತಿದ್ದಾರೆ. ಬಂದಿರೋರೆಲ್ಲ ಊಟ ಮುಗಿಸ್ಕೊಂಡು ಹೋದ್ಮೇಲೆ ಕೊನೆಗೆ ನಾವು ಕೂಡ ಮನೆಯವರೆಲ್ಲ ಕೂತಿ ಒಟ್ಟಿಗೆ ಊಟ ಮಾಡಿದ್ವಿ. ಊಟ ಎಲ್ಲ ಆದ್ಮೇಲೆ ಹಾಗೆ ಎಲ್ರು ಸ್ವಲ್ಪ ಮನೆಗ್ ಬೇಕಾಗತ್ತೆ ಅಂತ ಹೂ ಬಿಡ್ಸ್ಕೊಂಡ್ವಿ. ಇಷ್ಟೆಲ್ಲ ಮುಗಿಯುವಷ್ಟೊತ್ತಿಗೆ ಸಂಜೆ ಕೂಡ ಆಗಿತ್ತು. ನಾವೆಲ್ಲರೂ ಕೂಡ ಬ್ಯಾಂಗ್ಳೂರ್ಗೆ ವಾಪಸ್ ಮನೆಗೆ ಹೋಗೋಣ ಅಂತ ಹೊರಟ್ವಿ. ವಾಪಸ್ ಬರ್ತಾ ದಾರಿಲಿ ಒಂದು ನರ್ಸರಿ ಸಿಕ್ತು. ಮನೆಗ್ ಸ್ವಲ್ಪ ಗಿಡಗಳು ಬೇಕು ಅಂತ ನಾವೆಲ್ಲ ಕೂತ್ವಿ.
ಈ ನಡುವೆ ಟ್ರಿಪ್ ಅದು ಇದು ಅಂತೆಲ್ಲ ಹೊರಗಡೆ ಇದ್ದಿದ್ ನಮ್ಗೆ ಗಿಡಗಳನ್ನ ನೋಡ್ಕೊಳಕ್ ಆಗ್ಲೇ ಇಲ್ಲ. ಹಾಗಾಗಿ ಕೆಲವೊಂದು ಗಿಡ ಮನೇಲಿ ಡ್ರೈ ಆಗ್ಬಿಟ್ಟಿತ್ತು. ಹಾಗೆ ಬೇರೆ ಗಿಡಗಳು ತಗೊಳ್ಳೋಣ ಅಂತ ನಾವಿಲ್ಲಿಗೆ ಬಂದ್ವಿ. ನಾವು ಮನೆ ಹತ್ರ ಏನಾದ್ರು ಗಿಡಗಳನ್ನ ತಗೊಳ್ಳೋಣ ಅಂತ ಹೋದ್ರೆ ಮಿನಿಮಮ್ 100 - 200 ರೂಪಾಯಿ ಇರುತ್ತೆ ಒಂದೊಂದು ಗಿಡ. ಇಲ್ಲಿ ಒಂದೊಂದು ಗಿಡ 40 ರೂಪಾಯಿ 50 ರೂಪಾಯಿ ಅಂತ ಹೇಳಿ ತುಂಬಾನೇ ಖುಷಿ ಆಯ್ತು. ನಾವಂತೂ ಒಂದು 15 ಗಿಡ ತಗೊಂಡ್ವಿ. ಇಲ್ಲಿದ್ದಿದ್ ವೆರೈಟೀಸ್ ಏನಾದ್ರು ನೀವು ನೋಡಿದ್ರೆ 15 ಗಿಡ ಅಲ್ಲ 50 ಗಿಡ ಬೇಕಾದ್ರೂ ತಗೋಬಹುದು, ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ನೋಡಿದ್ರಲ್ಲ, ನಾವ್ ಇವತ್ತಿನ ದಿವಸ ಎಷ್ಟು ಚೆನ್ನಾಗಿ ಕಳೆದ್ವಿ ಅಂತ. ಇವತ್ತಿನ ನಮ್ ತೋಟದ ಹೊಂಬಾಳೆ ಪೂಜೆ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾವ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾವು ನಿಮಗ್ ಸಿಗ್ತೀವಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.